ಹಾಯ್ ಹಲೋ ನಮಸ್ತೆ. ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಪ್ರಭುದೇವ್. ನವೆಂಬರ್ ಬಂದಾಯ್ತು. ಕ್ರಾಂತಿಯ ಟಾಕ್ಗೆ ಕಾವು ಜೋರಾಯ್ತು. ನವೆಂಬರ್ ಬರ್ತಿದ್ದಂತೆ ಒಬ್ಬರು ವೈಲೆಂಟ್ ಆಗ್ತಾ ಇದ್ರೆ ಮತ್ತೊಬ್ಬರು ಸೈಲೆಂಟ್ ಗೇಮ್ ಮುಂದುವರಿಸಿದ್ದಾರೆ. ನವೆಂಬರ್ 21ಕ್ಕೆ ಕ್ರಾಂತಿ ಫಿಕ್ಸಾ? ಪಟ್ಟಾಭಿಷೇಕಕ್ಕೆ ತಯಾರಿ ನಡೆದಿದ್ಯಾ? ಥರ್ಡ್ ಅಂಪೈರ್ ಯಾರು? ಯಾರು ಔಟ್, ಯಾರು ಇನ್? ಇದೇ ಈ ಹೊತ್ತಿನ ವಿಶೇಷ. ನವೆಂಬರ್ 21 ಏನಾಗುತ್ತೆ? ನವೆಂಬರ್ ಕ್ರಾಂತಿ ರಾಜ್ಯದಲ್ಲಿ ಹಲವು ತಿಂಗಳುಗಳಿಂದ ಕೋಲಾಹಲ ಸೃಷ್ಟಿಸಿರುವ ಪದ ಇದು. ಒಬ್ಬರು ಇದು ಭ್ರಾಂತಿ ಅಂದ್ರೆ, ಮತ್ತೊಬ್ಬರು ಏನೂ ಇಲ್ಲ ಶಾಂತಿ ಅಂತಿದ್ದಾರೆ. ಆದ್ರೆ ಈಗ ಕಾಲ ನವೆಂಬರ್ಗೆ ಕಾಲಿಟ್ಟಿದೆ. ರಾಜ್ಯ ರಾಜಕಾರಣದಲ್ಲಿ ಪಲ್ಲಟಗಳು ಶುರುವಾಗಲಿವೆಯಾ? ಪಟ್ಟಕ್ಕಾಗಿ ಪಟ್ಟುಗಳು ಜೋರಾಗಲಿವೆಯಾ? ಕ್ರಾಂತಿ ಡೇಟ್ ನವೆಂಬರ್ 21ಕ್ಕೆ ಫಿಕ್ಸ್ ಆಗಿದ್ದು ನಿಜಾನ? ಹೈಕಮಾಂಡ್ ಕೊಟ್ಟ ಘಳಿಗೆ ಮುಗಿದು ಇಟ್ಟ ಘಳಿಗೆ ಬಂದಾಯ್ತಾ? ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಾ ಹೈಕಮಾಂಡ್? ಈ ಬಗ್ಗೆ ಸಂಪೂರ್ಣ ವಿವರ ಈ ಸ್ಟೋರಿಯಲ್ಲಿದೆ, ನೋಡೋಣ ಬನ್ನಿ. ನಿಮ್ಗೇನು ಗೊತ್ತಾಯ್ತು? ಹೆಂಗ್ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಏನ್ ನೋಡ್ತೀಯ? ಎಲ್ಲಿ ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆ? ನಾನು ನೋಡ್ತಿರೋ ಪತ್ರಿಕೆ ಕನ್ನಡ ರಾಜ್ಯೋತ್ಸವದಲ್ಲಿ ನೀವು ಧ್ವಜಾರೋಹಣ ಮಾಡೋ ಸನ್ನಿವೇಶ ಬರುತ್ತದೆ. ಮಾಡಿದ್ದೀನಲ್ರಿ. ಎರಡು 2028ವರೆಗೂ ಮಾನ್ಯ ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿ ಇರ್ತಾರೆ. ಅದಾದಮೇಲೆ ನಾವು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾವು ಬಯಸ್ತೀವಿ. ಏನು ಕ್ರಾಂತಿನೂ ಇಲ್ಲ, ಏನೇನೂ ಇಲ್ಲ. ಮಾನ್ಯ ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿ ಆಗ್ತಾರೆ. ಮೈಸೂರಲ್ಲೇ ಹೇಳಿದ್ದೀನಿ, ನೋ ಕ್ರಾಂತಿ, ಇಟ್ ಇಸ್ ಓನ್ಲಿ ಶಾಂತಿ. ಎರಡೂವರೆ ವರ್ಷ ಆಯ್ತು ಅಳಗಾಡಿಲ್ಲ. ಮುಂದೆ ಇನ್ನೂ 2.5 ವರ್ಷ ಅಳಗಾಡಂಗಿಲ್ಲ. ಅದು ಕಾಂಗ್ರೆಸ್ದವ್ರ ಜೊತೆನೇ ಇರ್ತದೆ. ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳು ಪಕ್ಷದ ವರಿಷ್ಠರು ಸೂಚನೆ ಕೊಟ್ಟರೆ ನಾನು ಬಿಟ್ಕೊಡಕ್ಕೆ ತಯಾರು ಅಂತ ಹೇಳಿದ್ದಾರೆ. ಆ ಮುಖ್ಯಮಂತ್ರಿಗೆ ಖಾಲಿ ಇಲ್ಲಲ್ಲ, ಅದು ಖಾಲಿ ಇದೆಯಾ? ಖಾಲಿ ಇರುವಾಗ ಅದ್ರ ವಿಚಾರ ಚರ್ಚೆ ಆಗಬೇಕು. ನವೆಂಬರ್ ಈ ವರ್ಷದಲ್ಲಿ ಕ್ರಾಂತಿಯ ತಿಂಗಳು ಅಂತಲೇ ರಾಜ್ಯದಲ್ಲಿ ಗುರುತಿಸಿಕೊಂಡಿತ್ತು. ಕೊನೆಗೂ ಆ ತಿಂಗಳಿಗೆ 2025 ಕಾಲಿಟ್ಟಿದೆ. ನವೆಂಬರ್ 21ಕ್ಕೆ ಸಿಎಂ ಚೇಂಜ್ ಆಗೋದು ಪಕ್ಕಾ ಅನ್ನೋ ಮಾತುಗಳು ವಿಧಾನಸೌಧದ ಪಡಸಾಲೆಯಲ್ಲಿ ಕೇಳಿ ಬರ್ತಿವೆ. ಡಿಕೆ ಶಿವಕುಮಾರ್ ನವೆಂಬರ್ 21ಕ್ಕೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲು ಅನುಮತಿ ಕೊಡಿ ಅಂತ ಹೈಕಮಾಂಡ್ಗೆ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಪದೇ ಪದೇ ಕೇಳಿ ಬರ್ತಿವೆ. ಹೀಗಾಗಿ ನವೆಂಬರ್ ಕ್ರಾಂತಿ 21ಕ್ಕೆ ಫಿಕ್ಸ್ ಆಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿವೆ. ನವೆಂಬರ್ ಹತ್ತಿರವಾಗ್ತಿದ್ದಂತೆ ಸಿದ್ದು ಸಿಡಿಮಿಡಿ. ಮಾಧ್ಯಮಗಳ ಪ್ರಶ್ನೆಗೆ ಟಗರು ಗರಂ ಆಗಿದ್ದೇಕೆ? ನವೆಂಬರ್ ಕ್ರಾಂತಿಯ ವಿಚಾರವಾಗಿ ಏನೇ ಕೇಳಿದ್ರೂ ಕೂಡ ಸಿಎಂ ಸಿದ್ದರಾಮಯ್ಯ ಇತ್ತೀಚೆಗೆ ಸಿಡಿಮಿಡಿಗೊಳ್ತಿದ್ದಾರೆ. ಅವರು ಮಾತನಾಡುವ ಧಾಟಿ ಹಾಗೂ ಬಾಡಿ ಲ್ಯಾಂಗ್ವೇಜ್ ಎರಡೂ ಕೂಡ ಬದಲಾಗಿದೆ. ಇದನ್ನ ನೋಡಿದ್ರೆ ಸಿಎಂ ಕುರ್ಚಿ ತ್ಯಾಗ ಮಾಡುವ ದಿನಗಳು ಹತ್ತಿರ ಬರ್ತಿವೆಯಾ ಅನ್ನೋ ಸಂಶಯ ಮೂಡ್ತಿದೆ.
ನೀವು ಗಮನಿಸಿ ನೋಡಿ. ಸಿದ್ದು ಹಲವು ವಿಚಾರಗಳಲ್ಲಿ ಕೋಪದಿಂದ ಮಾತನಾಡಿದ್ದಿದೆ. ಆದರೆ ಸಿಎಂ ಬದಲಾವಣೆ ವಿಷಯದಲ್ಲಿ ಎಂದೂ ಕೂಡ ಗರಂ ಆಗಿ ಉತ್ತರಿಸಿಲ್ಲ, ಸಿಡಿಮಿಡಿ ಮಾಡಿಕೊಂಡಿಲ್ಲ. ಇತ್ತೀಚಿನ ದಿನಗಳಲ್ಲಿ ಕೊಂಚ ಸಿಡಿಮಿಡಿಗೊಳ್ತಿದ್ದಾರೆ. ಸಿದ್ದರಾಮಯ್ಯವರ ಒಂದು ನಡೆ ಮತ್ತು ನುಡಿಯನ್ನು ನಾವು ಗಮನಿಸಿದಾಗ ಇವತ್ತು ಬೆಳಗ್ಗೆ ಮಾಧ್ಯಮಗಳ ಮೇಲೆ ಗರಂ ಆಗಿದ್ದಾರೆ. ನವೆಂಬರ್ 21ರ ಬಳಿಕ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಪ್ರಶ್ನೆಗೆ ನೇರವಾಗಿ ನಿನಗೆ ಗೊತ್ತಾ ಅನ್ನುವಂಥದ್ದನ್ನು ಕೇಳಿದ್ದಾರೆ. ನಿನ್ನ ಮುಂದೆ ಯಾರಾದರೂ ಹೇಳಿದ್ರಾ ಅನ್ನುವಂಥದ್ದನ್ನು ಖಾರವಾಗಿ ಕೇಳಿದ್ದಾರೆ. ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರ ವ್ಯಕ್ತಿತ್ವ, ಸಿದ್ದರಾಮಯ್ಯವರ ವ್ಯಕ್ತಿತ್ವ, ಅವರ ನಡೆನುಡಿ, ಇವರ ನಡೆನುಡಿ ನೋಡಿದಾಗ ಡಿ ಕೆ ಶಿವಕುಮಾರ್ ಅವರು ಭಾಳಷ್ಟು ಕಾನ್ಫಿಡೆನ್ಸ್ ಆಗಿದ್ದಾರೆ. ಆದರೆ ಸಿದ್ದರಾಮಯ್ಯವರ ಮುಖ ಮತ್ತು ದೇಹದಲ್ಲಿ ಆ ಕಾನ್ಫಿಡೆನ್ಸ್ ನಾವು ನೋಡ್ತಾ ಇಲ್ಲ. ಸಹಜವಾಗಿ ನವೆಂಬರ್ ತಿಂಗಳಲ್ಲಿ ಯಾವುದಾದ್ರೂ ಬದಲಾವಣೆಗಳು ಆಗಬಹುದು ಅನ್ನುವಂಥ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯವರು ಆತಂಕದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಒಟ್ಟಾರೆ ರಾಜ್ಯದ ರಾಜಕಾರಣವನ್ನು ಈಗ ನಾವು ನೋಡಿದಾಗ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ಗೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತಹ ಒಂದು ಅನಿವಾರ್ಯತೆ ಇದೆ ಅನ್ನುವಂತಹ ಹೇಳಿಕೆಗಳು ಮತ್ತು ಕೂಗುಗಳು ಕೂಡ ಶುರುವಾಗಿದ್ದಾವೆ. ಜೊತೆಗೆ ಸಿದ್ದರಾಮಯ್ಯವರು ಶತಾಯಗತಾಯ ಈ ಅವಧಿ ಕಂಪ್ಲೀಟ್ ಮಾಡಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ. ತಮ್ಮ ಆಪ್ತರನ್ನು ದೆಹಲಿಗೆ ಕಳಿಸಿ ಅಲ್ಲಿ ಹೈಕಮಾಂಡ್ ಜೊತೆ ಮಾತುಕತೆಯನ್ನು ಮಾಡಿದ್ದಾರೆ. ಇದರ ನಡುವೆನೂ ಕೂಡ ಡಿ ಕೆ ಶಿವಕುಮಾರ್ ಅವರು ನವೆಂಬರ್ ತಿಂಗಳಲ್ಲಿ ಮುಖ್ಯಮಂತ್ರಿ ಆಗೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿದ್ದೆ. ಆದರೆ ಸಿದ್ದರಾಮಯ್ಯ ಅವರು ಅನಿವಾರ್ಯವಾಗಿ ಆ ಸ್ಥಾನವನ್ನು ಬಿಟ್ಕೊಡ್ತಾರೆ. ಸಿದ್ದು ಫುಲ್ ಗರಂ, ಡಿಕೆಶಿ ಸೈಲೆಂಟ್ ಗೇಮ್. ಪ್ರತಿ ಹಂತದಲ್ಲಿಯೂ ಅಡ್ಡಗಾಲು ಹಾಕ್ತಿರೋ ಬಂಡೆ. ಒಂದು ಕಡೆ ಸಿಎಂ ಚೇಂಜ್ ವಿಚಾರದಲ್ಲಿ ಸಿದ್ದರಾಮಯ್ಯ ಸಿಡಿಮಿಡಿಗೊಂಡು ಮಾತನಾಡ್ತಿದ್ರೆ, ಇತ್ತ ಡಿಸಿಎಂ ಡಿಕೆಶಿ ಮಾತ್ರ ಸೈಲೆಂಟ್ ಆಗಿ ತಮ್ಮ ಗೇಮ್ ಶುರುವಿಟ್ಕೊಂಡಿದ್ದಾರೆ. ಈಗಾಗಲೇ ಹೈಕಮಾಂಡ್ ಎದುರು ನವೆಂಬರ್ 21ಕ್ಕೆ ಪಟ್ಟಾಭಿಷೇಕದ ಬಗ್ಗೆ ಮಾತನಾಡಿದ್ದಾರೆ. ನಿನ್ನ ಪರವಾಗಿ ನಾನು ಹೈಕಮಾಂಡ್ ಬಳಿ ಮಾತನಾಡ್ತೇನೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಭರವಸೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಬಲ್ಲ ಮೂಲಗಳಿಂದ ಬರ್ತಿವೆ. ಇತ್ತ ಸಿಎಂ ಸಿದ್ದು ಪ್ರಮೋಟ್ ಮಾಡುವ ಎಲ್ಲಾ ಕಾರ್ಯಕ್ರಮಗಳಿಗೆ ಅಡ್ಡಗಾಲು ಹಾಕ್ತಿದ್ದಾರೆ. ಹಾಸನದ ಸ್ವಾಭಿಮಾನಿ ಸಮಾವೇಶ ಜನ ಕಲ್ಯಾಣ ಆಯಿತು. ದಲಿತರ ಸಮಾವೇಶಕ್ಕೂ ಡಿಕೆಶಿ ಇಟ್ಟಿದ್ದು ಹೇಗೆ ಚೆಕ್ಮೇಟ್. 2022ರಲ್ಲಿ ದಾವಣಗೆರೆಯಲ್ಲಿ ನಡೆದಿದ್ದ ಸಿದ್ದರಾಮೋತ್ಸವ ಕರ್ನಾಟಕ ರಾಜಕೀಯ ಎಂದೂ ಮರೆಯದ ಸಮಾವೇಶ ಆಗಿತ್ತು. ಹುಟ್ಟುಹಬ್ಬದ ದಿನ ಸಿದ್ದರಾಮೋತ್ಸವ ಸಮಾವೇಶ ನಡೆಸಿದ ಸಿದ್ದು ನೆಕ್ಸ್ಟ್ ಸಿಎಂ ನಾನೇ ಅಂತ ತೋರಿಸಲು ಚುನಾವಣೆಗೂ ಮುನ್ನ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದಂತಿತ್ತು. ಅಲ್ಲಿ ಸೇರಿರುವ ಜನಸಾಗರ ಅದಕ್ಕೆ ಸಾಕ್ಷಿ ಕೂಡ ಆಗಿತ್ತು. ಅದೇ ಮಾದರಿಯಲ್ಲಿ ಸಿದ್ದು ಆಪ್ತರು ಆಯೋಜಿಸಿದ್ದ ಸ್ವಾಭಿಮಾನಿ ಸಮಾವೇಶವನ್ನ ಡಿಕೆಶಿ ಟೇಕ್ ಓವರ್ ಮಾಡಿದ್ರು. ಸ್ವಾಭಿಮಾನಿ ಸಮಾವೇಶ ಕಲ್ಯಾಣ ಸಮಾವೇಶವನ್ನಾಗಿ ಹೆಸರು ಬದಲಾಯಿಸಿ ಪಕ್ಷದ ಚೌಕಟ್ಟಿನಡಿಯಲ್ಲಿ ಬರುವಂತೆ ಮಾಡಿದ್ರು. ಈಗ ದಲಿತ ಸಮಾವೇಶ ಮಾಡಲು ಕೈಪಾಳಿಯದ ದಲಿತ ನಾಯಕರು ಸದ್ಯ ಸಿದ್ಧರಾಗಿದ್ದಾರೆ. ಡಿಕೆಶಿ ಅಲ್ಲಿಯೂ ಕೂಡ ಚೆಕ್ಮೇಟ್ ಇಟ್ಟಿದ್ದಾರೆ. ದಲಿತ ಸಮಾವೇಶ ಮಾಡಿ ಶಕ್ತಿ ಪ್ರದರ್ಶನ ಮಾಡಿದ್ದೆ ಆದರೆ, ಅಂದರೆ ಪಕ್ಷದ ವೇದಿಕೆಯಲ್ಲಿ ಬಿಟ್ಟು ಬೇರೆ ಕಡೆ ಮಾಡಿದ್ದೆ ಆದರೆ ಅದರ ಕ್ರೆಡಿಟ್ ಪರಮೇಶ್ವರ್ಗೆ ಸಿಗುತ್ತೆ, ಸತೀಶ್ ಜಾರಕಿಹೊಳಿ ಅವ್ರಿಗೆ ಸಿಗುತ್ತೆ, ಮಾಧವಪ್ಪ ಅವ್ರಿಗೆ ಸಿಗುತ್ತೆ, KH ಮುನಿಯಪ್ಪ ಅವ್ರಿಗೆ ಸಿಗುತ್ತೆ. ಆ ಕ್ರೆಡಿಟ್ KPCC ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಗೋದಿಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ರಾಜಕಾರಣ ಭಾಳಷ್ಟು ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಹಿಂದೆ ಸಿದ್ದರಾಮಯ್ಯವರ ಹೆಸರಲ್ಲಿ ಸಿದ್ದರಾಮೋತ್ಸವ ಅನ್ನುವಂಥ ಒಂದು ಸಮಾವೇಶವನ್ನು ಮಾಡಬೇಕಾದ್ರೆ ಕಾಂಗ್ರೆಸ್ ಹೈಕಮಾಂಡನ್ನು ಮನವೊಲಿಸಿ ಕಾಂಗ್ರೆಸ್ ಹೈಕಮಾಂಡನ್ನು ಇಂಟರ್ಫಿಯರ್ ಆಗೋ ರೀತಿಯಲ್ಲಿ ಮಾಡಿ ಅವತ್ತು ಹಾಸನದಲ್ಲಾದಂತಹ ಸಮಾವೇಶಕ್ಕೆ ಹೆಸರೇ ಬದಲಾವಣೆಯನ್ನು ಮಾಡಿದರು. ಅದೇ ಸ್ಟ್ರಾಟಜಿಯನ್ನು ಈಗ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ದಲಿತ ಸಮಾವೇಶಕ್ಕೆ ಮಾಡಿ, ಆದರೆ ಅದು ಪಕ್ಷದ ವೇದಿಕೆಯಲ್ಲಿ ಮಾಡಬೇಕು, KPCC ಬಾವುಟಗಳು ಇರಬೇಕು, ಕಾಂಗ್ರೆಸ್ ಪಕ್ಷದ ಸಮಾವೇಶ ಆಗಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸಿದ್ದು ಆಪ್ತರ ಡಿನ್ನರ್ ಮೀಟಿಂಗ್ಗಳಿಗೂ ಕೊಕ್ಕೆ. ಸಮೀಕ್ಷೆಗೆ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್. ಈ ಹಿಂದೆ ಸಿದ್ದು ಆಪ್ತರು ಡಿನ್ನರ್ ಮೀಟಿಂಗ್ ಹೆಸರಿನಲ್ಲಿ ರಾಜಕಾರಣ ಶುರು ಹಚ್ಕೊಂಡಿದ್ದಾಗ ಡಿಕೆಶಿ ಅದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕಿದ್ರು. ನೇರವಾಗಿ ಹೈಕಮಾಂಡ್ಗೆ ವಿಷಯ ತಿಳಿಸಿ ಇದನ್ನು ಇಲ್ಲಿಗೆ ನಿಲ್ಲಿಸುವಂತೆ ಸೂಚಿಸಲು ಖಡಕ್ ಆಗಿ ಹೇಳಿದ್ರು. ಹೈಕಮಾಂಡ್ನಿಂದಲೇ ಇದಕ್ಕೆ ಫುಲ್ ಸ್ಟಾಪ್ ಹಾಕಿಸಿದ್ರು. ಇನ್ನು ಜಾತಿ ಗಣತಿ ವಿಚಾರದಲ್ಲಿಯೂ ಕೂಡ ಸಿಎಂ ಏಕಾಂಗಿಯಾಗಿ ನಿರ್ಧಾರ ತೆಗೆದುಕೊಳ್ಳದಂತೆ ನೋಡಿಕೊಂಡ ಡಿಸಿಎಂ ಡಿಕೆಶಿ ಅದನ್ನು ಕೂಡ ಹೈಕಮಾಂಡ್ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಸಮೀಕ್ಷೆ ನಡೆಸಲು ಹೈಕಮಾಂಡ್ನಿಂದಲೇ ಗ್ರೀನ್ ಸಿಗ್ನಲ್ ಕೊಡಿಸಿದ್ರು. ಸಿದ್ದು ಓಟಕ್ಕೆ ಬ್ರೇಕ್ ಹಾಕ್ತಿರೋದೇಕೆ ಶಿವಕುಮಾರ್.
ಅಂದಾದ ತಪ್ಪು ಇಂದಾಗಲೂ ಬಿಡ್ತಿಲ್ವಾ ಕನಕಪುರ ಬಂಡೆ? ಸಿದ್ದರಾಮಯ್ಯ ಹಾಗೂ ಅವರ ಆಪ್ತರು ಯಾವುದೇ ಸಮಾವೇಶ ನಡೆಸಲು ಮುಂದಾದರೂ ಕೂಡ ಡಿಕೆ ಶಿವಕುಮಾರ್ ಅದು ಪಕ್ಷದ ಚೌಕಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಹೆಸರಿನಲ್ಲಿಯೇ ನಡೆಯಬೇಕು ಅಂತ ಪಟ್ಟು ಹಿಡಿತಾ ಇದ್ದಾರೆ. ಅದಕ್ಕೆ ಕಾರಣ ಈ ಹಿಂದೆ ಜೆಡಿಎಸ್ನಲ್ಲಾದ ಪ್ರಮಾದಗಳು ಕಾಂಗ್ರೆಸ್ನಲ್ಲಿಯೂ ಪುನರಾವರ್ತನೆ ಆಗಬಾರದು ಅಂತ. ಈ ಹಿಂದೆ ಜೆಡಿಎಸ್ನಲ್ಲಿ ಸಿದ್ದರಾಮಯ್ಯ ಇದ್ದಾಗ ದೇವೇಗೌಡರ ನಿರಾಕರಣೆಯ ನಂತರವೂ ಕೂಡ ಅವರಿಗೆ ಸೆಡ್ಡು ಹೊಡೆದು ಅಹಿಂದ ಸಮಾವೇಶ ನಡೆಸಿದ್ರು. ಅದರಿಂದ ಏನಾಯಿತು ಅನ್ನೋದು ಡಿಕೆ ಶಿವಕುಮಾರ್ಗೆ ಸ್ಪಷ್ಟ ಅರಿವು ಇದೆ. ದಲಿತ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಾಗಿರ್ಬೋದು, ಕೆ ಎಚ್ ಮುನಿಯಪ್ಪ ಅವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಮಾದೇವಪ್ಪ ಅವರಾಗಿರ್ಬೋದು, ಇವರ ನಾಲ್ವರ ನಿರ್ಧಾರ ಏನು ಅಂತ ಹೇಳಿದ್ರೆ ಇದು ಪಕ್ಷದ ವೇದಿಕೆಯಲ್ಲಿ ಆಗಬಾರ್ದು. ಸಮಾವೇಶ ನಮ್ಮ ಸಮುದಾಯಗಳಿಗೆ ಸಂಬಂಧಪಟ್ಟಂತೆ ನಾವು ಮಾಡಬೇಕು. ಅದು ಎಲ್ಲೂ ಕೂಡ ಪಕ್ಷದ ವೇದಿಕೆ, ಪಕ್ಷದ ಬ್ಯಾನರ್ಗಳು ಇರಬಾರ್ದು. ಸಮುದಾಯದ ನಾಯಕ ಯಾರು ಅಂತ ಗುರುತಿಸಬೇಕು ಅನ್ನೋದಾದರೆ ಇಂಥ ಒಂದು ಸಮಾವೇಶಗಳು ಬೇಕು ಅನ್ನುವಂಥ ಒಂದು ಚರ್ಚೆಯನ್ನು ಆರಂಭ ಮಾಡಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ 2005 ಮತ್ತು 6ರಲ್ಲಿ ಸಿದ್ದರಾಮಯ್ಯ ಅವರು ಅಹಿಂದ ಸಮಾವೇಶವನ್ನು ಮಾಡೋದರ ಮುಖೇನ ಹುಬ್ಬಳ್ಳಿಯಿಂದ ಶುರುವಾದಂತಹ ಅಹಿಂದ ಸಮಾವೇಶ ಹುಬ್ಬಳ್ಳಿ, ದಾವಣಗೆರೆ, ಬೆಂಗಳೂರು ಬೇರೆ ಬೇರೆ ಕಡೆ ಮಾಡಿದ ಬಳಿಕ ಸಿದ್ದರಾಮಯ್ಯ ಅವರು ಅಹಿಂದ ಪರಮೋಚ್ಚ ನಾಯಕ ಅನ್ನುವಂಥ ಒಂದು ರೀತಿಯಲ್ಲಿ ಬಿಂಬಿಸೋದಕ್ಕೆ ಶುರು ಮಾಡಿದ್ರು. ಅವತ್ತು ಅದೇ ಅಹಿಂದ ಸಮಾವೇಶಗಳಿಗೆ ಧರ್ಮಸಿಂಗ್ ಅವರು ಹೋಗಿದ್ರು, ಮಲ್ಲಿಕಾರ್ಜುನ ಖರ್ಗೆ ಅವರು ಹೋಗಿದ್ರು, ಬೇರೆ ಬೇರೆ ಪಕ್ಷದಲ್ಲಿರುವಂತಹ ಹಲವು ಹಿರಿಯ ನಾಯಕರು ಹೋಗಿದ್ರು. ಅವ್ರಿಗೆ ಯಾರಿಗೂ ಕೂಡ ಅಹಿಂದವನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಆದರೆ ಅದನ್ನು ಅವತ್ತು ಅಕ್ಷರಶಃ ಎನ್ಕ್ಯಾಶ್ ಮಾಡಿಕೊಂಡಿದ್ದು ಅವತ್ತು ಮತ್ತು ಇವತ್ತಿಗೂ ಕೂಡ ಸಿದ್ದರಾಮಯ್ಯ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಫಿಕ್ಸ್. ಡಿಕೆಶಿ ಬೆನ್ನಿಗೆ ನಿಲ್ಲಲು ಸಜ್ಜಾದ ಕೈ ಹಿರಿಯ ಶಾಸಕರು. ಎಸ್, ಸಿಎಂ ಸ್ಥಾನದ ವಿಚಾರವಾಗಿ ಹೈ ವೋಲ್ಟೇಜ್ ಕದನವಂತೂ ಈಗ ಶುರುವಾಗಿದೆ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ಡಿಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲವಿಲ್ಲ ಅನ್ನೋ ಮಾತು ಪದೇ ಪದೇ ಕೇಳಿ ಬರ್ತಿತ್ತು. ಆದರೆ ಈಗ ಕೈಪಾಳ್ಯದ ಹಿರಿಯ ಶಾಸಕರು ಡಿಕೆಶಿ ಬೆಂಬಲಕ್ಕೆ ನಿಲ್ಲಲು ಸಜ್ಜಾಗಿದ್ದಾರೆ. ಡಿಕೆಶಿ ಪರ ಮೃದು ಧೋರಣೆ ತೋರ್ತಿದ್ದಾರೆ. ಪಕ್ಷಕ್ಕಾಗಿ ಡಿಕೆಶಿ ಜೈಲಿಗೆ ಹೋಗಿ ಬಂದವರು, ನಿಷ್ಠೆಯಿಂದ ದುಡಿದವರು. ಸಿದ್ದುಗೆ 2 ಬಾರಿ ಅವಕಾಶ ನೀಡಲಾಗಿದೆ. ಹೀಗಾಗಿ ಸಿದ್ದು ಮನವೊಲಿಸಿ ಡಿಕೆಶಿಗೆ ಅವಕಾಶ ನೀಡಬೇಕು. ನೀಡದೇ ಇದ್ದಲ್ಲಿ ತಪ್ಪು ಸಂದೇಶ ರವಾನೆಯಾಗುತ್ತೆ. ಒಕ್ಕಲಿಗ ಸಮುದಾಯದ ಮತಗಳು ಕೈಬಿಟ್ಟು ಹೋಗುವ ಸಾಧ್ಯತೆ ಇದೆ ಎಂದು ಸಲಹೆ ಕೊಡ್ತಿದ್ದಾರೆ. ನವೆಂಬರ್ ಕ್ರಾಂತಿ ಕಾಂಗ್ರೆಸ್ನಲ್ಲಿ ನಡೆಯೋದು ಫಿಕ್ಸ್ ಅಂತಲೇ ರಾಜಕೀಯ ಪಡಸಾಲೆಯಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ. ಸಚಿವ ಸಂಪುಟದಲ್ಲಿ ಯಾರು ಸ್ಥಾನ ಕಳೆದುಕೊಳ್ಳಬಹುದು, ಯಾರಿಗೆ ಸ್ಥಾನ ಸಿಗಬಹುದು ಅನ್ನೋದರ ಜೊತೆಗೆ ಸಿದ್ದು ಕುರ್ಚಿಯನ್ನ ಬಿಟ್ಟು ಕೊಡ್ತಾರಾ, ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರಾ, ಇಲ್ಲ ಸತೀಶ್ ಜಾರಕಿಹೊಳಿಗೆ ಚಾನ್ಸ್ ಸಿಗಲಿದೆಯಾ ಅನ್ನೋ ಚರ್ಚೆಗಳು ಈಗ ನಡೀತಾ ಇದೆ. ಇದರ ನಡುವೆ ಈಗ ಸಿದ್ದು ಆಪ್ತರೆಲ್ಲ ಗೊಂದಲಕ್ಕೆ ಬಿದ್ದಿದ್ದಾರೆ. ಕಾರಣ ಏನು? ಡಿಕೆಶಿ ಬೆಂಬಲಿಗರು ಸೈಲೆಂಟ್ ಆಗಿದ್ಯಾಕೆ? ಬನ್ನಿ ನೋಡೋಣ. ನವೆಂಬರ್ 21 ಏನಾಗಲಿದೆ, ಏನು ಘಟಿಸಲಿದೆ? ಇದೇ ಮುಹೂರ್ತಕ್ಕೆ ಪಟ್ಟಾಭಿಷೇಕ ಆಗೋದು ಫಿಕ್ಸಾ? ಈ ರೀತಿಯ ಚರ್ಚೆಗಳು ಸದ್ಯ ಜೋರಾಗಿ ನಡೆಯುತ್ತಿವೆ. ಇದರ ನಡುವೆಯೇ ರಾಜ್ಯ ಕಾಂಗ್ರೆಸ್ನಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಆಗ್ತಿವೆ. ಡಿಕೆಶಿ ಬಗ್ಗೆ ಸಾಫ್ಟ್ ಕಾರ್ನರ್ ವ್ಯಕ್ತವಾಗ್ತಿದೆ. ಆದರೆ ಯಾರೂ ಕೂಡ ನವೆಂಬರ್ ಕ್ರಾಂತಿಯ ಬಗ್ಗೆ ಸ್ಪಷ್ಟನೆ ಕೊಡ್ತಿಲ್ಲ. ಇದಾಗುತ್ತೆ, ಇದು ಆಗಲ್ಲ ಅನ್ನೋ ಮಾತೇ ಆಡ್ತಿಲ್ಲ. ಎಲ್ಲರೂ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟು ಹೊರಡುತ್ತಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ಸ್ಪಷ್ಟನೆಯೇ ಇಲ್ಲ. ಹೈಕಮಾಂಡ್ನತ್ತಲೇ ಎಲ್ಲ ನಾಯಕರ ಬೆರಳು. ನವೆಂಬರ್ ಕ್ರಾಂತಿಯ ಸಿಎಂ ಬದಲಾವಣೆಯ ವಿಷಯ ಬಂದಾಗಲೆಲ್ಲ ಕೈ ನಾಯಕರು, ಅದರಲ್ಲೂ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರೇ ಸರಿಯಾದ ಕ್ಲಾರಿಟಿ ನೀಡುತ್ತಿಲ್ಲ. 5 ವರ್ಷ ನಾನೇ ಸಿಎಂ ಅಂತ ಅವರು ಹಲವು ಬಾರಿ ಹೇಳಿದ್ದಾರೆ ನಿಜ. ಆದರೆ ಪ್ರತಿ ಹೇಳಿಕೆಯ ಕೊನೆಯಲ್ಲಿ ಗಮನಿಸಿ ನೋಡಿ, ಹೈಕಮಾಂಡ್ ಒಪ್ಪಿದ್ರೆ, ಹೈಕಮಾಂಡ್ ಹೇಳಿದಂತೆ, ಹೈಕಮಾಂಡ್ ತೀರ್ಮಾನಿಸಿದ್ರೆ ಅನ್ನೋ ಪದ ಕಡ್ಡಾಯವಾಗಿ ಬರುತ್ತೆ. ಹಾಗಿದ್ರೆ ಹೈಕಮಾಂಡ್ ನೀವೇ 5 ವರ್ಷ ಸಿಎಂ ಅಂತ ಕನ್ಫರ್ಮ್ ಆಗಿ ಹೇಳಿಲ್ವಾ? ಸಿದ್ದು ಮಾತಲ್ಲಿ ಈ ಒಂದು ಪದ ಪದೇ ಪದೇ ಬರ್ತಿರೋದು ಯಾಕೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ, ಅವರ ಅಭಿಮಾನ. ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ.
ಇದು ಪಾರ್ಟಿ ಡಿಸಿಷನ್ ಅಲ್ಲ, ಅವರು ವೈಯಕ್ತಿಕವಾಗಿ ಹೇಳ್ತಾರೆ, ಪಾರ್ಟಿ ಡಿಸಿಷನ್ ಅಲ್ಲ. ಪಾರ್ಟಿ ಡಿಸಿಷನ್ ಏನು ಹೈಕಮಾಂಡ್ ಅವ್ರು ಏನ್ ತಗೋತಾರೆ ಅದಕ್ಕೆ ಬೋತ್ ಆಫ್ ಅಸ್ ವಿಲ್ ಬಿ ಅಬೈಡಿಂಗ್. ರಾಹುಲ್ ಗಾಂಧಿ ಅವರು ಹೇಳಿದ್ರು. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಇದೇ ಉವಾಚನೆ ಮಾಡ್ತಾರೆ. ಏನೇ ಇದ್ರೂ ಅದನ್ನ ಪಾರ್ಟಿ ನೋಡಿಕೊಳ್ಳುತ್ತೆ ಅಂತ ಯತೀಂದ್ರ ಹೇಳಿಕೆ ನೀಡಿದಾಗ, ಜಮೀರ್ ಹೇಳಿಕೆ ನೀಡಿದಾಗ ಈ ಎಲ್ಲಾ ಸಮಯದಲ್ಲೂ ಕೂಡ ಅವರು ಮೌನವನ್ನೇ ಧರಿಸಿದ್ರು. ಹಾಗೂ ಇದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತಲೇ ಹೇಳುತ್ತಾ ಬಂದಿದ್ರು. ಅವರು ಕೂಡ ಇಂದಿಗೂ ಹೈಕಮಾಂಡ್ ಮಟ್ಟದಲ್ಲಿ ಯಾವ ರೀತಿ ಚರ್ಚೆಯಾಗಿದೆ ಅನ್ನೋದರ ಬಗ್ಗೆ ಕ್ಲಾರಿಟಿ ನೀಡಿಲ್ಲ. ನೀವು ದಣಿ ತಗೊಳ್ಳೋದು ಬೇಡ, ಯಾವ ಲೀಡರ್ಗಳು ದಣಿ ತಗೊಳ್ಳೋದು ಬೇಡ. ನಾನು ಮುಖ್ಯಮಂತ್ರಿಗಳು ಏನ್ ಮಾತಾಡಿದ್ವಿ ಅದು ಮಾತ್ರ ಮಾತು. ಅದು ಬಿಟ್ರೆ ಯಾರ ಮಾತುಗೂ ಕಿಮ್ಮತ್ತು ಇರಲಿಲ್ಲ. ಪಕ್ಷದ ಒಮ್ಮತ ಏನು ಒಮ್ಮತದಲ್ಲಿರೋದಕ್ಕೆ ಈ ರಾಜ್ಯದಲ್ಲಿ 135 ಬಂದು 36 ಆಗಿ 139 ಆಗಿ 141 ತಪ್ಪಿಲ್ಲ. ಒಟ್ಟಾರೆ ಇಬ್ಬರು ನಾಯಕರು ಒಂದೇ ಒಂದು ಗುಟ್ಟನ್ನ ಕೂಡ ಬಿಟ್ಕೊಡ್ತಿಲ್ಲ. ಅಸಲಿಗೆ ಹೈಕಮಾಂಡ್ ಮಟ್ಟದಲ್ಲಿ ಇಂತಹದ್ದೊಂದು ಚರ್ಚೆ ಆಗಿದೆಯಾ ಇಲ್ವಾ ಅನ್ನೋದರ ಬಗ್ಗೆಯೂ ಕ್ಲಾರಿಟಿ ಇಲ್ಲ. ಆದರೆ ಇಬ್ಬರು ನಾಯಕರಲ್ಲಿ ಒಂದು ನಿರ್ಧಾರವಂತೂ ಇದೆ. ಸಿದ್ದು 5 ವರ್ಷ ಪೂರ್ಣಗೊಳಿಸುವ ಹಠದಲ್ಲಿಯೇ ಇದ್ದಾರೆ. ಸರಳವಾಗಿ ಕುರ್ಚಿ ಬಿಟ್ಟುಕೊಡುವ ಉದ್ದೇಶದಲ್ಲಂತೂ ಸಿದ್ದರಾಮಯ್ಯ ಇಲ್ಲ. ನವೆಂಬರ್ 21ಕ್ಕೆ ಸಿದ್ದರಾಮಯ್ಯವರು ರಾಜ್ಯದ ಮುಖ್ಯಮಂತ್ರಿಯಾಗಿ 2.5 ವರ್ಷ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯವರು ಬಹಳಷ್ಟು ಸ್ಪಷ್ಟವಾಗಿ ಹಲವು ಬಾರಿ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ, ನಾನು 2.5 ವರ್ಷಕ್ಕೆ ಆಯ್ಕೆಯಾದಂತಹ ಮುಖ್ಯಮಂತ್ರಿ ಅಲ್ಲ. ನನ್ನನ್ನು 136 ಶಾಸಕರು ಮತದಾನ ಮಾಡಿ ಆಯ್ಕೆ ಮಾಡಿರುವಂಥದ್ದು. ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ನನಗೆ ಸ್ಪಷ್ಟವಾದಂಥ ಒಂದು ಬಹುಮತ ಸಿಕ್ಕಿತ್ತು. ಹೀಗಾಗಿ ನಾನು ಈ ನವೆಂಬರ್ ತಿಂಗಳಲ್ಲಿ ಕೆಳಗಿಳಿತಾ ಇಲ್ಲ. ಈ ಹೇಳಿಕೆಗಳನ್ನು ಪರೋಕ್ಷವಾಗಿ ಕೊಟ್ಟಿದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯವರನ್ನು ಬೆಂಬಲಿಸ್ತಾ ಇರುವಂತಹ ಶಾಸಕರ ದೊಡ್ಡ ಪಡೆಯೂ ಕೂಡ ಅದೇ ಮಾತುಗಳನ್ನು ಹೇಳ್ತಾ ಇದೆ. ಆದರೆ ಸಿದ್ದರಾಮಯ್ಯವರು ಇವತ್ತಿಗೂ ಕೂಡ 2023 ವಿಧಾನಸಭಾ ಚುನಾವಣೆ ಆದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಡಿಕೆ ಶಿವಕುಮಾರ್ ಮತ್ತು ನನ್ನನ್ನು ಕುರಿತುಕೊಂಡು ಏನು ಮಾತುಕತೆ ಆಯಿತು ಅನ್ನುವಂಥದ್ದನ್ನು ಎಲ್ಲೂ ಕೂಡ ಗುಟ್ಟು ಬಿಟ್ಕೊಟ್ಟಿಲ್ಲ. ಅದು ಡಿಕೆ ಶಿವಕುಮಾರ್ ಅವರು ಬಿಟ್ಕೊಟ್ಟಿಲ್ಲ, ಅದೇ ರೀತಿ ಸಿದ್ದರಾಮಯ್ಯವರು ಕೂಡ ಬಿಟ್ಕೊಟ್ಟಿಲ್ಲ. ಆದರೆ ಸಿದ್ದರಾಮಯ್ಯವರ ಟೀಮಲ್ಲಿ ಭಾಳಷ್ಟು ಜೋರಾಗಿ ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯವರ ಮನಸ್ಸಲ್ಲೂ ಕೂಡ ಅದೇ ಇದ್ದಂತೆ ಕಾಣಿಸ್ತಾ ಇದೆ, ನಾನು 5 ವರ್ಷಗಳ ಕಾಲ CM. ಈ ಅವಧಿನಂದೇ 2028ಕ್ಕೆ ಬೇಕಿದ್ರೆ ಡಿಕೆ ಶಿವಕುಮಾರ್ ಅವರು ಮಗದೊಬ್ಬರು ಮುಖ್ಯಮಂತ್ರಿ ಆಗಲಿ ಅನ್ನುವಂಥದ್ದನ್ನು ಪದೇ ಪದೇ ಹೇಳುವಂಥ ಒಂದು ಕೆಲಸ ಸಿದ್ದರಾಮಯ್ಯವರು ಮಾಡ್ತಾರೆ. ಸಿದ್ದು ಬಿಟ್ಟು ಕೊಡದ ಆಪ್ತರಲ್ಲಿ ಈಗ ಗೊಂದಲ. ಡಿಕೆಶಿ ಸಿಎಂ ಆಗಿದ್ದೇ ಆದಲ್ಲಿ ಸಚಿವ ಸ್ಥಾನದ ಚಿಂತೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರು ಅವರ ಪರವಾಗಿಯೇ ಮಾತನಾಡಿದ್ದಾರೆ. ಕೆಲವರು ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ರೆ, ಇನ್ನು ಕೆಲವರು ನಾವು ಎಲ್ಲ ಶಾಸಕರು ಸಿದ್ದರಾಮಯ್ಯನವರನ್ನ 5 ವರ್ಷಕ್ಕೆ ಎಂದು ಆಯ್ಕೆ ಮಾಡಿದ್ದೇವೆ, 2.5 ವರ್ಷಕ್ಕಲ್ಲ ಅಂತ. ಈಗ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಮುಖ್ಯಮಂತ್ರಿ ಆಗೋದು ಆಸೆ ಇದೆ ಅಂತ ತಾವು ಹೇಳ್ತಾ ಇದ್ದೀರಲ್ಲ, ನಾವು ಅವ್ರು ಮುಖ್ಯಮಂತ್ರಿ ಆಗ್ಬೇಕಂತ ನಮಗೂ ಆಸೆ ಇದೆ. ಡಿಕೆ ಶಿವಕುಮಾರ್ ಸಾಹೇಬರು ಮುಂದಿನ ದಿನ ಅಲ್ಲಿ ಮುಖ್ಯಮಂತ್ರಿ ಆಗ್ಬೇಕಂತ ಅವ್ರು ಸಿದ್ದರಾಮಯ್ಯ ಆದಮೇಲೆ 2028ವರೆಗೂ ಮಾನ್ಯ ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿ ಇರ್ತಾರೆ. ಅದಾದಮೇಲೆ ನಾವು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ನಾವು ಬಯಸ್ತೀವಿ. ಇವತ್ತಿಗೂ ಕೂಡ ರಾಜ್ಯ ಕಾಂಗ್ರೆಸ್ಸಲ್ಲಿರುವಂತಹ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಬಹುತೇಕರು ಸಿದ್ದರಾಮಯ್ಯವರು ಈ ಅವಧಿ ಕಂಪ್ಲೀಟ್ ಮಾಡಬೇಕು ಅಂತ. ಅದು ಮಾದೇವಪ್ಪ ಅವರು ಅದೇ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಯತೀಂದ್ರ ಅವರು ಅದೇ ಹೇಳಿಕೆ ಕೊಟ್ಟರು, ಬೈರತಿ ಸುರೇಶ್ ಅವರು ಕೂಡ ಅದೇ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಜಮೀರ್ ಅಹಮದ್ ಖಾನ್ ಅವರು ಕೂಡ ಅದೇ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಬಸವರಾಜ ರಾಯರೆಡ್ಡಿ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ 2023ರಲ್ಲಿ ನಾನು ಶಾಸಕನಾಗಿ 5 ವರ್ಷಗಳ ಕಾಲಕ್ಕೆ ಅವ್ರಿಗೆ ಮತ ಹಾಕಿರುವಂಥದ್ದು. ಹೀಗಾಗಿ ಈ ಅವಧಿ ಅವರೇ ಕಂಪ್ಲೀಟ್ ಮಾಡಬೇಕು, ತದಬಳಿಕ ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶ ಸಿಗಲಿ ಅನ್ನುವಂತಹ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದರ ನಡುವೆಯೇ ಸಿದ್ದು ಬೆಂಬಲಿಗರಿಗೆ ಒಂದು ಗೊಂದಲ ಶುರುವಾಗಿದೆ. ಒಂದು ವೇಳೆ ಡಿಕೆ ಶಿವಕುಮಾರ್ ಸಿಎಂ ಆಗಿದ್ದೇ ಆದಲ್ಲಿ ತಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಗೊಂದಲಗಳು ಮೂಡ್ತಿವೆ. ಹೀಗಾಗಿಯೇ ಸಿದ್ದು 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳೋದರ ಜೊತೆಗೆ 2028ಕ್ಕೂ ಸಿದ್ದು ನಾಯಕತ್ವ ಕಾಂಗ್ರೆಸ್ಗೆ ಬೇಕು ಅನ್ನೋ ಮಟ್ಟದಲ್ಲಿಯೂ ಕೂಡ ಮಾತುಗಳು ಹೋಗ್ತಿವೆ. ರಾಜ್ಯ ಕಾಂಗ್ರೆಸ್ಸಲ್ಲಿ ನವೆಂಬರ್ ತಿಂಗಳಲ್ಲಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೋದು ಅನ್ನುವಂಥ ಒಂದು ಚರ್ಚೆ ಜಾಸ್ತಿ ಯಾವಾಗಾಯಿತೋ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಅತ್ಯಪ್ತ ಶಾಸಕರು ಮತ್ತು ಸಚಿವರು
ದೆಹಲಿಯ ಹೈಕಮಾಂಡ್ ಭೇಟಿಗೆ ತೆರಳಿದರು. ದೆಹಲಿಯ ಹೈಕಮಾಂಡ್ ಭೇಟಿಯ ಸಂದರ್ಭದಲ್ಲಿ ಭಾಳಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ, ರಾಜ್ಯ ಕಾಂಗ್ರೆಸ್ಗೆ ಇವತ್ತಿಗೂ ಕೂಡ ಸಿದ್ದರಾಮಯ್ಯ ಅನಿವಾರ್ಯ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಇಲ್ಲದೆ ನಾವು ಚುನಾವಣೆ ಎದುರಿಸೋದು ಅಷ್ಟು ಸುಲಭ ಅಲ್ಲ. ರಾಜ್ಯದಲ್ಲಿ ಕೇವಲ ಕುರುಬ ಸಮುದಾಯ ಅಷ್ಟೇ ಅಲ್ಲ, ಮುಸ್ಲಿಂ ಸಮುದಾಯವು ಕೂಡ ಸಿದ್ದರಾಮಯ್ಯವರ ಬೆನ್ನಿಗೆ ಇದೆ. ಒಂದು ವೇಳೆ ಸಿದ್ದರಾಮಯ್ಯವರನ್ನು ಏಕಾಏಕಿ ಕೆಳಗಿಳಿಸಿದ್ದೆ ಆದರೆ ಎರಡೂ ಸಮುದಾಯಗಳು ಕೂಡ ಕಾಂಗ್ರೆಸ್ ವಿರುದ್ಧ 2028ರಲ್ಲಿ ಕೆಲಸ ಆಗ್ಬೋದು. ಆಗ ವೀರಪ್ಪ ಮೊಯ್ಲಿ ಅವರ ಕಾಲದಲ್ಲಿ ಏನು 30 ಸ್ಥಾನಗಳನ್ನು ಗೆದ್ದಿತ್ತು, ಆ ಪರಿಸ್ಥಿತಿ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಈ ರೀತಿಯಾದಂಥ ಒಂದು ಸ್ಟ್ರಾಟಜಿಯನ್ನು ಇಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯವರನ್ನು ಪೂರ್ಣಾವಧಿ CM ಮುಂದುವರಿಸಿ ಅನ್ನುವಂತಹ ಒಂದು ಮನವಿಯನ್ನು ಮಾಡಿ ಬಂದಿದ್ದಾರೆ. ಗೊಂದಲದಲ್ಲಿ ಸಿದ್ದು ಬಣ, ಸುಮ್ಮನಿರುವ ಡಿಕೆ ಪಡೆ. ಸೈಲೆಂಟ್ ಆಗಿಯೇ ಗೇಮ್ ಶುರು ಮಾಡಿರುವ ಡಿಕೆಶಿ. ಒಂದು ಕಡೆ ಸಿದ್ದರಾಮಯ್ಯನವರನ್ನ 5 ವರ್ಷ ಪೂರ್ಣಾವಧಿ CM ಮಾಡಬೇಕು ಅಂತ ಅವರ ಆಪ್ತ ಪಡೆ ನಿತ್ಯ ಮಾತನಾಡ್ತಿದ್ರು. ಡಿಕೆ ಶಿವಕುಮಾರ್ ಬಣ ಮಾತ್ರ ಗಪ್ಚುಪ್ ಪ್ರೀತಿ ಇದೆ. ಎಲ್ಲಿಯೂ ಕೂಡ ತುಟಿ ಎರಡು ಮಾಡ್ತಿಲ್ಲ, ಕ್ಯಾಮೆರಾಗಳ ಕಣ್ಣಿಗೂ ಕೂಡ ಕಾಣ್ತಿಲ್ಲ. ನೀವು ಸುಮ್ಮನಿದ್ರೆ ಅಷ್ಟೇ ಸಾಕು, ಅದೇ ನನಗೆ ಮಾಡುವ ಉಪಕಾರ ಅಂತ ಈ ಹಿಂದೆ ಡಿಕೆಶಿಯೇ ತಮ್ಮ ಬೆಂಬಲಿಗರಿಗೆ ಹೇಳಿದ್ರು. ಅದನ್ನೂ ಮೀರಿ ಮಾತನಾಡಿದವರಿಗೆ ನೋಟಿಸ್ ಕೂಡ ನೀಡಿದ್ರು. ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಶಿವಗಂಗೆ ಬಸವರಾಜ್ ಆಗಿರ್ಬೋದು, ಮಾಗಡಿ ಬಾಲಕೃಷ್ಣ ಆಗಿರ್ಬೋದು, ಕುನಿಗಾಲ್ ರಂಗನಾಥ್ ಅವರು ಕೊಟ್ಟಂತಹ ಹೇಳಿಕೆಗಳಿಗೆ ನೇರವಾಗಿ ಡಿ ಕೆ ಶಿವಕುಮಾರ್ ಅವರೇ ಸೂಚನೆಯನ್ನು ಕೊಟ್ಟಿದ್ರು. ಯಾರೂ ಕೂಡ CM ವಿಚಾರದಲ್ಲಿ ಬಹಿರಂಗವಾಗಿ ಹೇಳಿಕೆಗಳು ಕೊಡುವಂತಿಲ್ಲ. CM ಯಾರಾಗಬೇಕು, ಈಗಿರುವಂತಹ ಸಿದ್ದರಾಮಯ್ಯವರನ್ನು ಕೆಳಗಿಳಿಸಬೇಕಾ, ಬೇರೆ ಯಾರಾದರೂ ಆ ಸ್ಥಾನದಲ್ಲಿ ತರಬೇಕಾ ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಕಾಂಗ್ರೆಸ್ನ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೋ ಅದರಂತೆ ನಾನು ನಡ್ಕೊಳ್ತೀನಿ. ಹೀಗಾಗಿ ನನ್ನ ಪರವಾಗಿ ಯಾರೂ ಕೂಡ ಮಾತನಾಡಬೇಡಿ ಅನ್ನುವಂಥ ಒಂದು ತಾಕೀತನ್ನು ಹಿಂದೆ ಮಾಡಿದರು. ಅದೇ ರೀತಿ ಶಿವಗಂಗಾ ಬಸವರಾಜ್ ಅವ್ರಿಗೂ ನೋಟಿಸ್ ಕೊಟ್ಟಿದ್ರು, ರಂಗನಾಥ್ ಅವ್ರಿಗೂ ನೋಟಿಸ್ ಕೊಟ್ಟಿದ್ರು, ಬಾಲಕೃಷ್ಣ ಅವ್ರಿಗೂ ಕೂಡ KPCCಯಿಂದ ನೋಟಿಸ್ ಕೊಟ್ಟಿದ್ರು. ಯಾವಾಗ KPCC ಶಿಸ್ತು ಸಮಿತಿಯಿಂದ ನೋಟಿಸ್ ಹೋತೋ ತದ ಬಳಿಕ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಇಂಥ ಒಂದು ಹೇಳಿಕೆಗಳು ಬರಲಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ರಾಜಕೀಯ ಜಾಣ್ಮೆ ಮತ್ತು ನಡತೆ ಈ ವಿಚಾರದಲ್ಲಿ ಭಾಳಷ್ಟು ಸ್ಪಷ್ಟವಾಗಿ ಗೊತ್ತಿತ್ತು. ರಾಜ್ಯದಲ್ಲಿ ಹಲವು ಶಾಸಕರು, ಹಿರಿಯ ಮುಖಂಡರುಗಳು ಮಾತಾಡಿದ್ರೆ ನನಗೆ ಆ ಅವಕಾಶ ಸಿಗೋದಿಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸು ಮಾಡಿದ್ರೆ ಮಾತ್ರ ಆ ಅವಕಾಶ ಸಿಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡೆ ತಮ್ಮ ಆಪ್ತ ಶಾಸಕರಿಗೆ ನೋಟಿಸ್ ಕೊಡೋದರ ಮುಖೇನ ಎಚ್ಚರಿಕೆ ಕೊಟ್ಟಿದ್ದು. ಈಗ ಅವರ ಬಣದಲ್ಲಿರುವಂತಹ ಶಾಸಕರು ಕೂಡ ಮೌನಕ್ಕೆ ಶರಣಾಗಿದ್ದಾರೆ. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ ಕೆಲವು ತಿಂಗಳಿಂದ ಇಂತಹ ಬೆಳವಣಿಗೆಗಳು ನಡೆಯುತ್ತಿವೆ. ಯಾವುದರ ಬಗ್ಗೆಯೂ ಏನೂ ಕೂಡ ಸ್ಪಷ್ಟತೆ ಇಲ್ಲ. ಆದರೆ ನವೆಂಬರ್ನಲ್ಲಿ ಏನೋ ಒಂದು ಮಹತ್ವದ ಘಟನೆ ಘಟಿಸಲಿದೆ ಅನ್ನೋದು ಪಕ್ಕಾ ಆಗಿದೆ. ಇದನ್ನ ಅನೇಕ ರೀತಿಯಲ್ಲಿ ಸೂಚಿಸಿದ್ದಾರೆ DCM DK ಶಿವಕುಮಾರ್. ನೀವು ಕಂಡ ಕನಸು ನನಸಾಗಲಿದೆ ಅಂತ ಅವರದೇ ಸಮುದಾಯಕ್ಕೆ ಅನೇಕ ಬಾರಿ ಹೇಳಿದ್ದಾರೆ. ಅವರ ರಾಜಕೀಯ ಶೈಲಿಯನ್ನು ಕೂಡ ಬದಲಿಸಿಕೊಂಡಿದ್ದಾರೆ. ಇತ್ತೀಚೆಗೆ DCM DK ಶಿವಕುಮಾರ್ ಅವರ ಹೆಗಲನ್ನ ಶಾಲು ಏರಿಕೊಂಡು ಕುಳಿತಿದೆ. ಅದಕ್ಕೆ ಒಂದು ಕಾರಣವೂ ಕೂಡ ಇದೆ. SM ಕೃಷ್ಣ ಮಾಡೆಲ್ಗೆ ಮಾರು ಹೋದ ಡಿಕೆಶಿ. DCM ಆದ ಬಳಿಕ ಡಿಕೆಶಿ ಹೆಗಲಿಗೇರಿದ ಶಾಲುಗಳು. DK ಶಿವಕುಮಾರ್ ಈ ಹಿಂದಿನ ಹಾಗೂ ಅವರು DCM ಆದ ಬಳಿಕ ಇರುವ ಡ್ರೆಸ್ ಕೋಡ್ ನೋಡಿ. DCM ಆದ ಬಳಿಕ DK ಶಿವಕುಮಾರ್ ಹೆಗಲ ಮೇಲೆ ಶಾಲು ಇಲ್ಲದೆ ಆಚೆಯೇ ಬಂದಿಲ್ಲ. ಅದಕ್ಕೆ ಅವರು ಕೊಟ್ಟಿರುವ ಕಾರಣ ಇದು ಮಾಜಿ CM ದಿವಂಗತ SM ಕೃಷ್ಣ ಅವರ ಮಾಡೆಲ್ ಅಂತೆ. ಕೃಷ್ಣ ಕೂಡ ಸದಾ ತಮ್ಮ ಹೆಗಲಿನ ಮೇಲೆ ಶಾಲೊಂದನ್ನ ಹಾಕಿಕೊಂಡೇ ಇರ್ತಾ ಇದ್ರು. ಈ ಒಂದು ಮಾಡೆಲ್ಗೆ ಡಿಕೆಶಿ ಮಾರು ಹೋಗಿದ್ದಾರೆ. DCM ಆದ ಬಳಿಕ ಡಿಕೆಶಿ ಕೂಡ ಹೀಗೆ ಶಾಲ್ ಹಾಕೊಂಡೇ ಆಚೆ ಬರ್ತಾರೆ. ಮುಂದೊಂದು ದಿನ ನಾನು ಕೂಡ ಕೃಷ್ಣ ಅವರ ರೀತಿ ಒಕ್ಕಲಿಗ ಸಮುದಾಯದ CM ಆಗೇ ಆಗ್ತೀನಿ ಅನ್ನೋ ಸಂದೇಶ ನೀಡುವ ಗುರುತು ಅಂತಲೂ DCM ಶಾಲ್ ಬಗ್ಗೆ ಅಭಿಪ್ರಾಯಗಳಿವೆ. ಒಂದು ಹಂತದಲ್ಲಿ ಡಿಕೆಶಿ ನವೆಂಬರ್ 21ಕ್ಕೆ ಪಟ್ಟ ಕಟ್ಟಲೇಬೇಕು ಅಂತ ಹೈಕಮಾಂಡ್ ಎದುರು ಪಟ್ಟು ಹಿಡಿದಿದ್ದಾರೆ ಅನ್ನೋ ಮಾತು ಬಲವಾಗಿ ಕೇಳಿಬರ್ತಿದೆ. ಹೀಗಾಗಿ ನವೆಂಬರ್ ಕ್ರಾಂತಿಗೆ ಈಗಾಗಲೇ ಡೇಟ್ ಫಿಕ್ಸ್ ಆಗಿದ್ದು ಪಟ್ಟಾಭಿಷೇಕವೊಂದೇ ಬಾಕಿ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಬಾಕಿ ಅಂತ ಹೇಳಲಾಗ್ತಿದೆ. ಅದು ಎಷ್ಟು ನಿಜ ಅನ್ನೋದು ಗೊತ್ತಾಗಲು ಇನ್ನು 20 ದಿನಗಳು ಬಾಕಿ ಇವೆ. ಡಿಕೆಶಿಗೆ ಹೈಕಮಾಂಡ್ 2.5 ವರ್ಷಗಳ ಟೈಮ್ ನೀಡಿದ್ದೇ ಆಗಿದ್ದಲ್ಲಿ ಕೊಟ್ಟ ಘಳಿಗೆ ಈಗ ಸಮೀಪಿಸಿದೆ. ಉಭಯ ನಾಯಕರ CM ಪಂದ್ಯದಲ್ಲಿ ಥರ್ಡ್ ಅಂಪೈರ್ ಆಗಿರುವ ಹೈಕಮಾಂಡ್ ಡಿಕೆಶಿಗೆ ರೆಡ್ ಲೈಟ್ ತೋರಿಸುತ್ತಾ ಗ್ರೀನ್ ಲೈಟ್ ತೋರಿಸುತ್ತಾ ಕಾದು ನೋಡಬೇಕು. ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.